ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BCom ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ನಮ್ಮ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಮಾಡರ್ನ್ ಬ್ಯಾಂಕಿಂಗ್ ಅಂದರೆ SCP ಸಿಲೆಬಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಇದರಲ್ಲಿ ಏನೆಲ್ಲ ನೋಡ್ತೀವಿ ಅಂತ ನೋಡೋದಾದರೆ, ಅಂದರೆ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ 2025ನ ಜುಲೈ ಮತ್ತು ಆಗಸ್ಟ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಮತ್ತು ಈ ವರ್ಷದಲ್ಲಿ ಯಾವ ರೀತಿ ಎಲ್ಲ ಕ್ವಶನ್ನ ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಅದೇ ರೀತಿ ಈ ಮಾಡರ್ನ್ ಬ್ಯಾಂಕಿಂಗ್ ಅಂತ ಏನಿದೆ ಈ ಪೇಪರು, ಸೊ ಈ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಆನ್ಸರು ಸಹ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಮತ್ತು ಅವರಿಗೂ ಸಹ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ನಿಮಗೆ ಮೊದಲನೇದಾಗಿ ಗೊತ್ತು, ನಮ್ಮ ಮಾಡರ್ನ್ ಬ್ಯಾಂಕಿಂಗ್ ಅಂತ ಹೇಳ್ಬಿಟ್ಟು ನಿಮಗೆ SCP ಸಿಲೆಬಸ್ಗೆ ಹೊಸ್ದಾಗಿ ಬಂದಿರೋ ಸಬ್ಜೆಕ್ಟು. ನಮಗೆ ಅದೇ ರೀತಿ ನಿಮಗೆ ಏನು ಮಾಡರ್ನ್ ಬ್ಯಾಂಕಿಂಗ್ ಅಂತ ಇದೆಯಲ್ಲ, ನಮಗೆ NEP ಬ್ಯಾಚ್ನಲ್ಲೇ ಲ್ಯಾಂಡ್ ಪ್ರಾಕ್ಟೀಸ್ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇತ್ತು. ಸೊ ನಮಗೆ ನೀವು ಸಹ ಅದನ್ನು ಓದ್ಕೊಬೋದು, ನಿಮಗೆ ಯೂಸ್ಫುಲ್ ಆಗುತ್ತೆ ಆ ಕಂಟೆಂಟ್ಗಳು. ಬಟ್ ಇದು SCP ಆಗಿರೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಬನ್ನಿಗೆ ಶುರು ಮಾಡೋಣ. ನಿಮ್ಗೆ ಆಲ್ರೆಡಿ ಗೊತ್ತು, ನಿಮಗೆ ಮಾಮೂಲಿ ಇದು 80 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುವಂಥದ್ದು. ಇದರಲ್ಲಿ ಸೆಕ್ಷನ್ ಏನಲ್ಲಿ 2 ಮಾರ್ಕ್ಸು, ಆಮೇಲೆ 5 ಮಾರ್ಕ್ಸು, ಆಮೇಲೆ 50 ಮಾರ್ಕ್ಸ್ ಇರೋ ಕಾರಣ ಯಾವ ರೀತಿಯೆಲ್ಲ ಆನ್ಸರ್ನ ಮಾಡಬೇಕು ಮತ್ತು ಯಾವ ರೀತಿಯೆಲ್ಲ ಕ್ವಶನ್ಸ್ ಇದ್ದಾವೆ ಬನ್ನಿ ತಿಳ್ಕೊಳ್ತಾ ಹೋಗೋಣ. ಮತ್ತು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ನೀವು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ 2 ಮಾರ್ಕ್ಸಿಗೆ ಅಂತ ಬಂದರೆ ನಮಗೆ 12 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು 10 ಕ್ವಶನ್ಸ್ನ ಮ್ಯಾಂಡೇಟರಿಯಾಗಿ ಅಟೆಂಡ್ ಮಾಡಲೇಬೇಕು. ಸೊ ಆದ ಕಾರಣ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಗೈಸ್, ಮೊದಲನೇದಾಗಿ ನಮಗೆ 2 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು ಎಕ್ಸ್ಪ್ಯಾಂಡ್ ಅಂತ ಹೇಳ್ಬಿಟ್ಟು ನಬಾರ್ಡು ಮತ್ತು ಸಿಡ್ಬಿ ಅಂದರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಅವು ಏನಪ್ಪ ಆನ್ಸರ್ ಅಂತ ನೋಡೋದಾದರೆ, ಸೊ ನೋಡ್ಕೊಳ್ಳಿ, ನಬಾರ್ಡ್ ಅಂತ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಇದಕ್ಕೆ ನಬಾರ್ಡ್. ಸೊ ನಮಗೆ ಸಿಡ್ಬಿ SIDBI ಅದನ್ನಕ್ಕೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದಕ್ಕೆ ಎಕ್ಸ್ಪ್ಯಾಂಡ್ ಗೊತ್ತಾಯ್ತಲ್ವಾ. ಈ ರೀತಿ ನಿಮಗೆ ಸುಮಾರು ನಿಮಗೆ ಫುಲ್ಲು ಎಂಟೈರ್ ಸಿಲೆಬಸ್ ನೋಡಿಕೊಂಡ್ರೆ ಒಂದು 12 ಏನೋ ಸಿಗುತ್ತೆ ಎಕ್ಸ್ಪ್ಯಾಂಡ್ಸು. ಅಷ್ಟು ಸಹ ನೀವು ನೋಡ್ಕೊಳ್ಳಿ. ಮತ್ತು ಕೆಲವೊಂದು ಟಾಪಿಕ್ಗಳನ್ನ ನೀವು ಮೇಜರಾಗಿ ನೋಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಗ್ಯಾರಂಟಿ ಆರ್ಡರ್ ಅಂದರೆ ಸ್ವಾಧೀನತಾ ಆದೇಶ ಎಂದರೇನು? ಗ್ಯಾರಂಟಿ ಆರ್ಡರ್ ಅಂತ ಅಂದರೆ ಸೊ ಅದು ಮೀನಿಂಗ್ ನೋಡೋಣ ಬನ್ನಿ. ಸೊ ಎ ಗ್ಯಾರಂಟಿ ಆರ್ಡರ್ ಇಸ್ ದ ಕೋರ್ಟ್ ಆರ್ಡರ್ ಡೈರೆಕ್ಟಿಂಗ್ ಎ ಬ್ಯಾಂಕ್ ಟು ಸ್ಟಾಪ್ ಪೇಮೆಂಟ್ ಫ್ರಮ್ ಎ ಕಸ್ಟಮರ್ಸ್ ಅಕೌಂಟ್ ಆ್ಯಂಡ್ ಪೇ ದ ಅಮೌಂಟ್ ಟು ಎ ಜಡ್ಜ್ಮೆಂಟ್ ಕ್ರೆಡಿಟರ್ ಅಂತ ಹೇಳ್ತೀವಿ. ಅಂದರೆ ಅದೊಂದು ಕೋರ್ಟ್ ಆರ್ಡರು ನಮ್ಮ ಬ್ಯಾಂಕ್ನ ಪೇಮೆಂಟ್ನೆಲ್ಲ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾಂಕಿಗೆ ಹೇಳಿರ್ತಾರೆ, ಆ ಜುಡಿಷಿಯಲ್ ಕ್ರೆಡಿಟರು ನೋಡ್ಕೋತಾರೆ. ಓಕೆನಾ? ಸೊ ಇದು ನಮ್ಮ ಗ್ಯಾರಂಟಿ ಆರ್ಡರ್ ಅಂತ ಅಂದ್ಕೊಬೋದು. ಸೊ ನೀವು ಬೇಕಾದ್ರೆ ಬೇರೆ ಬೇರೆ ಆನ್ಸರ್ ಓದ್ಕೊಂಡಿರೋ ಪರವಾಗಿಲ್ಲ, ಬಟ್ ನನಗೇನು ಗೊತ್ತೇ ಇಲ್ಲ, ನಾನು ಈ ಥರ ತಿಳ್ಕೊಂಡಕ್ಕೆ ಅಂದರೆ ನಾನು ಮಾಡಿರೋವೆಲ್ಲ ತುಂಬಾ ಈಸಿ ಇದ್ದಾವೆ, ಆರಾಮಾಗಿ ಓದ್ಕೊಬೋದು. ಸೊ ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಸಹಕಾರಿ ಬ್ಯಾಂಕ್ನ ಅರ್ಥವನ್ನು ನೀಡಿ. ಕೋಆಪರೇಟಿವ್ ಬ್ಯಾಂಕ್ನ ಮೀನಿಂಗ್ ಅಂತ ನೋಡೋದಾದರೆ ನೋಡ್ಕೊಳ್ಳಿ, ನಾನು ಜಸ್ಟ್ ಸಿಂಪಲಾಗಿ ತೊಗೊಂಡಿದ್ದೀನಿ. ಎ ಕಾರ್ಪೊರೇಟ್ ಬ್ಯಾಂಕ್ ಈಸ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಓಕೆನಾ, owned and managed by its member and provide banking services on a cooperative basis ಅಂತ ಹೇಳ್ತೀವ, ಇದಕ್ಕೆ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ, ಡಿಫೈನ್ ಪೇಯಿಂಗ್ ಬ್ಯಾಂಕರ್. ಓಕೆ, ನಿಮ್ಗೆ ಹೇಳಿದ್ನಲ್ಲ ನನಗೆ ಲಾ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಅಂತ ಇತ್ತು ನಮಗೆ NEPಲಿ. ಆ ಕ್ವಶನ್ ಪೇಪರು ಸಹ ನೀವು ಓದ್ಕೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೇಮ್, ಓಕೆನಾ, ಕೆಲವೊಂದು ಪಾಯಿಂಟ್ಸ್ ಮಾತ್ರ ಆ್ಯಡ್ ಆಗಿದ್ದಾವೆ. ಸೊ ಡಿಫೈನ್ ಪೇಯಿಂಗ್ ಬ್ಯಾಂಕರ್ ಅಂದರೆ ಪಾವತಿದಾರನ ಬ್ಯಾಂಕರನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದಾರಲ್ವಾ. ಸೊ ನೀವು ಇಲ್ಲಿ ಅಂದ್ಕೊಬೋದು ಪೇಯಿಂಗ್ ಬ್ಯಾಂಕರ್ನ ಡೆಫಿನೇಷನ್ನ ತಿಳ್ಕೊಬೇಕು. ಸೊ ನಾನು ಡೆಫಿನೇಷನ್ ತಗೊಳ್ಳೋಕೆ ಹೋಗಿಲ್ಲ, ನೀವು ಆ ಥರನ ಬುಕ್ನೇ ನೀವು ನೋಡಿಕೊಂಡು ಒಂದು ಪ್ರಿಪೇರ್ ಆಗಬೇಕು. ಬಟ್ ಮೀನಿಂಗ್ ಅಂತ ನೋಡೋದಾದರೆ, ಎ ಪೇಯಿಂಗ್ ಬ್ಯಾಂಕರ್ ಈಸ್ ದ ಬ್ಯಾಂಕ್ ಆನ್ ವಿಚ್ ಎ ಚೆಕ್ ಈಸ್ ಡ್ರಾನ್ ಆ್ಯಂಡ್ ವಿಚ್ ಮೇಕ್ಸ್ ಪೇಮೆಂಟ್ ಆಫ್ ದ ಚೆಕ್, ಇದಕ್ಕೆ ಪೇಯಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಇದಕ್ಕೆ ಅಕಾರ್ಡಿಂಗ್ ಟು ಒಬ್ಬ ಆಥರ್ ನೇಮು ಈ ಮೀನಿಂಗ್ನ ಬರೆದ್ರೆ ಆರಾಮಾಗಿ ಆಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರಾಂಗ್ಫುಲ್ ಡಿಸಾನರ್ ಆಫ್ ಚೆಕ್
ಅಂದರೆ ಚೆಕ್ಕುಗಳ ಅಕ್ರಮ ಅಮಾನ್ಯತೆ ಎಂದರೇನು? ಸೊ ಅದಕ್ಕೆ ನಮಗೆ ಆನ್ಸರ್ ನೋಡೋದಾದರೆ ಡಿಸಾನರ್ ಆಫ್ ಚೆಕ್ ಅಂದರೆ ಆನ್ಸರು ರಾಂಗ್ಫುಲ್ ಡಿಸಾನರ್ ಅಕರ್ಸ್ ವೆನ್ ಎ ಬ್ಯಾಂಕರ್ ರಿಫ್ಯೂಸಸ್ ಪೇಮೆಂಟ್ ಆಫ್ ಎ ವ್ಯಾಲಿಡ್ ಚೆಕ್ ಡಿಸ್ಪ್ಯೂಟ್ ಡಿಸ್ಪೈಟ್ ಸಫಿಷಿಯೆಂಟ್ ಫಂಡ್ ಇನ್ ದ ಕಸ್ಟಮರ್ಸ್ ಅಕೌಂಟ್. ಇದನ್ನ ನಾವು ಡಿಸಾನರ್ ಚೆಕ್ ಅಂತ ಕರಿತೀವಿ. ಓಕೆನಾ, ಇದಕ್ಕೆ ಇದು ಆನ್ಸರ್ ಅಂತ ಅಂದ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ರಿಟೇಲ್ ಬ್ಯಾಂಕಿಂಗ್ ಅಂದರೆ ಚಿಲ್ಲರೆ ಬ್ಯಾಂಕಿಂಗ್ನ ಅರ್ಥ ತಿಳಿಸಿ ಅಥವಾ ಅರ್ಥ ನೀಡಿ ಅಂತ ಹೇಳಿದಾರಲ್ವಾ. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಓಕೆನಾ, ಬ್ಯಾಂಕಿಂಗ್ ಆಫ್ ರಿಟೇಲ್ ಬ್ಯಾಂಕಿಂಗ್ ಅಂದರೆ ಆನ್ಸರು ಸಿಂಪಲ್ ತೊಗೊಂಡಿದ್ದೀನಿ. ರಿಟೇಲ್ ಬ್ಯಾಂಕಿಂಗ್ ರೆಫರ್ಸ್ ಟು ಬ್ಯಾಂಕಿಂಗ್ ಸರ್ವೀಸಸ್ ಪ್ರೊವೈಡೆಡ್ ಡೈರೆಕ್ಟ್ಲಿ ಟು ಇಂಡಿವಿಜುವಲ್ ಕಸ್ಟಮರ್ಸ್, ಅದನ್ನ ರಿಟೇಲ್ ಬ್ಯಾಂಕಿಂಗ್ ಅಂತ ಅಂತೀವಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಓಕೆನಾ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಎ ಮ್ಯೂಚುವಲ್ ಫಂಡ್ ಅಂದರೆ ಮ್ಯೂಚುವಲ್ ಫಂಡ್ ಎಂದರೇನು? ಸೊ ಅದಕ್ಕೆ ನಾವು ಸಿಂಪಲಾಗಿ ಆನ್ಸರ್ ನೋಡೋದಾದರೆ ಮ್ಯೂಚುವಲ್ ಫಂಡ್ ಅಂತ ಅಂದರೆ ಎ ಮ್ಯೂಚುವಲ್ ಫಂಡ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ದಟ್ pools money from investors and invest in it is securities. And the investment scheme that pools money investors and invest in the ಸೆಕ್ಯೂರಿಟೀಸ್ ಮುಖಾಂತರ ಇನ್ವೆಸ್ಟ್ ಮಾಡುವಂಥದ್ದನ್ನ ಮ್ಯೂಚುವಲ್ ಫಂಡ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಡಿಫೈನ್ ಚೆಕ್ ಅಂದರೆ ಚೆಕ್ಕನ್ನು ವ್ಯಾಖ್ಯಾನಿಸಿ, ಅಕಾರ್ಡಿಂಗ್ ಟು ಆಥರ್ ನೇಮ್ ಬರಬೇಕು. ಅದು ತದನಂತರ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ ಚೆಕ್ ಅಂದರೆ ಎ ಚೆಕ್ ಈಸ್ ರಿಟರ್ನ್ ಆರ್ಡರ್, ಓಕೆನಾ, ಡೈರೆಕ್ಟಿಂಗ್ ಎ ಬ್ಯಾಂಕ್ ಟು ಪೇ ಎ ಸ್ಪೆಸಿಫೈಡ್ ಅಮೌಂಟ್ ಟು ಎ ಸ್ಪೆಸಿಫೈಡ್ ಪರ್ಸನ್ ಆರ್ ಬೇರಿಯರ್ ಆನ್ ಡಿಮ್ಯಾಂಡ್. ಸೊ ಇದಕ್ಕೆ ನಾವು ಚೆಕ್ ಅಂತ ಹೇಳ್ತೀವಿ. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ವಾಟ್ ಈಸ್ ಗ್ರೀನ್ ಬ್ಯಾಂಕಿಂಗ್ ಅಂದರೆ ಹಸಿರು ಬ್ಯಾಂಕಿಂಗ್ ಎಂದರೇನು? ಓಕೆನಾ, ಸೊ ನಮಗೆ ಗ್ರೀನ್ ಬ್ಯಾಂಕಿಂಗ್ ಅಂತ ನೋಡೋಣ ಅಂತ ಅಂದರೆ ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಗ್ರೀನ್ ಬ್ಯಾಂಕಿಂಗ್ ರೆಫರ್ಸ್ ಟು ಬ್ಯಾಂಕಿಂಗ್ ಪ್ರಾಕ್ಟೀಸಸ್ ದಟ್ ಪ್ರಮೋಟ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಆ್ಯಂಡ್ ರೆಡ್ಯೂಸ್ ಕಾರ್ಬನ್ ಫುಟ್ ಪ್ರಿಂಟ್ಸ್. ಇದಕ್ಕೆ ನಾವು ಗ್ರೀನ್ ಬ್ಯಾಂಕಿಂಗ್ ಅಂತ ಕರಿತೀವಿ, ನೀವು ಓದ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಅಂತರ್ಜಾಲ ಬ್ಯಾಂಕಿಂಗ್ ಎಂದರೇನು? ಸೊ ನಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೀನಿಂಗ್ ನೋಡೋದಾದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಇಸ್ ದ ಫೆಸಿಲಿಟಿ ಆಫ್ ಕಂಡಕ್ಟಿಂಗ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಥ್ರೂ ದ ಇಂಟರ್ನೆಟ್. ಅಂದರೆ ಯಾವುದೇ ರೀತಿಯ ನಾವು ಮಾಡುವಂಥ ಟ್ರಾನ್ಸಾಕ್ಷನ್ಸು ಇಂಟರ್ನೆಟ್ನ ಮುಖಾಂತರ ಇದನ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ CRR ಅಂದರೆ CRR ಎಂದರೇನು? ಸೊ ಅದು ಮೀನಿಂಗ್ನ ಕೇಳ್ತಿದ್ದಾರೆ, ಇಲ್ಲ ನೀವು ಇದನ್ನ ಎಕ್ಸ್ಪ್ಯಾಂಡ್ ಸಹ ಬರಿಬೋದಾಗಿರುತ್ತೆ. ಸೊ ನೋಡಿ CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಈಸ್ ದ ಪರ್ಸೆಂಟೇಜ್ ಆಫ್ ಡೆಪಾಸಿಟ್ಸ್ ದಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಮಸ್ಟ್ ಮೇಂಟೈನ್ ವಿತ್ RBI ಆ್ಯಸ್ ರಿಸರ್ವ್ಸ್. ಅಂದರೆ CRR ಅಂತ ಅಂದರೆ ನಾವು ತಗೊಳ್ಳುವಂಥ ದುಡ್ಡಿಗೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಕೆಲವೊಂದು ಪರ್ಸೆಂಟೇಜ್ನಲ್ಲಿ RBIನಲ್ಲಿ ರಿಸರ್ವ್ ಮಾಡುವಂಥದ್ದನ್ನ ನಾವು CRR ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ 4 ಟೈಪ್ಸ್ ಆಫ್ ಬ್ಯಾಂಕ್ ಅಂದರೆ ಬ್ಯಾಂಕ್ಗಳ 4 ವಿಧಗಳನ್ನು ತಿಳಿಸಿ. ಟೈಪ್ಸ್ ಆಫ್ ಬ್ಯಾಂಕ್ ನೀವು ಸಹ ಬರಿಬೋದಾಗುತ್ತೆ, ಇಲ್ಲ ಸ್ಟೇಟ್ ಯಾವುದಾದ್ರು ಒಂದು ಬರಿಬೋದು, 4 ಬರೀಬೇಕು. ಒಂದು ಕಮರ್ಷಿಯಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್, ಡೆವಲಪ್ಮೆಂಟ್ ಬ್ಯಾಂಕ್ಸ್. ಇಷ್ಟು ನಮಗೆ 2 ಮಾರ್ಕ್ಸಿಗೆ ಆಯ್ತಲ್ವಾ. ಇನ್ನು ಅದೇ ರೀತಿ 5 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೇಳಿದ್ದಾನೆ, ಅದಕ್ಕೆ ನಾವು ಯಾವ ಥರ ಆನ್ಸರ್ ಮಾಡಬೇಕು. ಸೊ ಆನ್ಸರ್ ಅಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಮೊದಲಿಗೆ 5 ಮಾರ್ಕ್ಸಿಗೆ ಫಸ್ಟ್ನೇ ಕ್ವಶನ್ನು, ರೈಟ್ ಡ್ಯೂಟೀಸ್ ಆಫ್ ಕಲೆಕ್ಟಿಂಗ್ ಬ್ಯಾಂಕರ್ ಅಂದರೆ ವಸೂಲಿದಾರರ ಬ್ಯಾಂಕರ್ನ ಕರ್ತವ್ಯವನ್ನು ಬರೆಯಿರಿ. ಸೊ ಕಲೆಕ್ಟಿವ್ ಬ್ಯಾಂಕರ್ನ ಡ್ಯೂಟೀಸ್ ಯಾವ್ಯಾವಪ್ಪ ಅಂತ ನೋಡೋದಾದರೆ ನಾನು ಜಸ್ಟ್ ಇಲ್ಲಿ ಪಾಯಿಂಟ್ ಮಾತ್ರ ತೊಗೊಂಡು ನೀವು ಎಕ್ಸ್ಪ್ಲೇನ್ ಸಹ ಮಾಡಬೇಕಾಗಿರುತ್ತೆ. ಓಕೆನಾ, ಡ್ಯೂಟೀಸ್ ಅಂತ ನೋಡೋದಾದರೆ ಕಲೆಕ್ಟಿವ್ ಬ್ಯಾಂಕರ್ದು ನೋಡ್ಕೊಳ್ಳಿ, ಕಲೆಕ್ಟ್ ಚೆಕ್ಸ್ ಆ್ಯಂಡ್ ಬಿಲ್ ಫಾರ್ ಕಸ್ಟಮರ್ಸ್, ಒಂದು ವೆರಿಫೈ ಎಂಡೋರ್ಸ್ಮೆಂಟ್, ನೆಕ್ಸ್ಟ್ ಪ್ರೆಸೆಂಟ್ ಚೆಕ್ಸ್ ಪ್ರಮೋಟ್ ಪ್ರಾಂಪ್ಟ್ಲಿ ಫಾರ್ ಕಲೆಕ್ಷನ್, ನೆಕ್ಸ್ಟ್ ಕ್ರೆಡಿಟ್ ಪ್ರೊಸೀಡ್ಸ್ ಟು ಕಸ್ಟಮರ್ ಅಕೌಂಟ್, ಆ್ಯಕ್ಟ್ ಇನ್ ಗುಡ್ ಫೇತ್ ಆ್ಯಂಡ್ ವಿತೌಟ್ ನೆಗ್ಲಿಜೆನ್ಸ್, ನೆಕ್ಸ್ಟ್ ಮೇಂಟೈನ್ ಪ್ರಾಪರ್ ರೆಕಾರ್ಡ್ಸ್. ಇದಕ್ಕೆ ನಾವು ಡ್ಯೂಟೀಸ್ ಆಫ್ ಕಲೆಕ್ಟಿಂಗ್ ಬ್ಯಾಂಕರ್ ಅಂತ ಕರಿತೀವಿ. ಅದೇ ಪಾಯಿಂಟು ನೀವು ಇತ್ತು ಅದು ಎಕ್ಸ್ಪ್ಲನೇಷನ್ ಸಹ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳ ಪಾತ್ರವನ್ನು ವಿವರಿಸಿ. ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಬ್ಯಾಂಕ್ಗಳ ಪಾತ್ರ ಏನು? ಓಕೆನಾ, ಸೊ ಇದನ್ನು ನೋಡೋದಾದರೆ
ಸೊ ನಮಗೆ ಆನ್ಸರ್ ನೋಡೋಣ ಬನ್ನಿ. ಸೊ ಸುಮಾರು ಒಂದು 8 ಪಾಯಿಂಟ್ ತೊಗೊಂಡಿದ್ದೀನಿ. ಸೊ ಇದು ನಾವು ಎಕ್ಸ್ಪ್ಲೇನ್ ಸಹ ಮಾಡಬೇಕಾಗುತ್ತೆ. ನೀವು 8 ಪಾಯಿಂಟ್ ಬರೋದು ಸಹ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟು ಬ್ಯಾಂಕ್ನ ಯಾವ ಥರ ಬರೆಯುತ್ತೆ, ಜಸ್ಟ್ ಒಂದು ಇಂಟ್ರಡಕ್ಷನ್ ಕೊಟ್ಟು ಈ ಪಾಯಿಂಟ್ನ ಹಾಕ್ಬಿಟ್ಟು ತದನಂತರ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವು ಕಂಕ್ಲೂಷನ್ ಬರೆದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಸೊ ಅದರಲ್ಲಿ ನಮ್ಮ ರೋಲ್ನ ಯಾವಪ್ಪ ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಸೊ ಮೊಬೈಲೈಸೇಷನ್ ಆಫ್ ಸೇವಿಂಗ್ಸು, ನೆಕ್ಸ್ಟು ಪ್ರೊವೈಡಿಂಗ್ ಕ್ರೆಡಿಟ್ ಫಾರ್ ಬಿಸ್ನೆಸಸ್ ಆ್ಯಂಡ್ ಇಂಡಸ್ಟ್ರಿ, ನೆಕ್ಸ್ಟು ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್, ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಸೆಕ್ಟರ್, ನೆಕ್ಸ್ಟ್ ಎನ್ಕರೇಜ್ಮೆಂಟ್ ಆಫ್ ಎಂಟರ್ಪ್ರಿನರ್ಶಿಪ್, ಫೆಸಿಲಿಟೇಷನ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್, ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್, ಸಪೋರ್ಟ್ ಫಾರ್ ಎಕನಾಮಿಕ್ ಗ್ರೋತ್. ಇದಕ್ಕೆ ನಾವು ರೋಲ್ ಆಫ್ ಬ್ಯಾಂಕ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ಅಂದರೆ ಹೂಡಿಕೆ ಬ್ಯಾಂಕ್ನ ಕಾರ್ಯಗಳನ್ನು ವಿವರಿಸಿ. ಯಾವೆಲ್ಲ ಫಂಕ್ಷನ್ಸ್ ಇದ್ದಾವೆ ಅಂತ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂದು, ಜಸ್ಟ್ ಫಾರ್ ನಾವು ಪಾಯಿಂಟ್ ಮಾತ್ರ ತೊಗೊಳ್ಳೋಣ. ಸೊ ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಅಂಡರ್ ರೈಟಿಂಗ್ ಎ ಸೆಕ್ಯೂರಿಟೀಸ್, ಓಕೆನಾ. ನೆಕ್ಸ್ಟು ಕಾರ್ಪೊರೇಟ್ ಫೈನಾನ್ಸ್ ಅಡ್ವೈಸರಿ ಸರ್ವಿಸಸ್ನ ಕೊಡುವಂಥದ್ದು, ನೆಕ್ಸ್ಟು ಮರ್ಜರ್ ಆ್ಯಂಡ್ ಆಕ್ವಿಸಿಷನ್ಸ್ ಅಸಿಸ್ಟೆನ್ಸ್ನ ಕೊಡುತ್ತೆ, ನೆಕ್ಸ್ಟು ಕ್ಯಾಪಿಟಲ್ ರೈಸಿಂಗ್, ನೆಕ್ಸ್ಟು ಪ್ರೋಟೋಫೋಲಿಯೋ ಮ್ಯಾನೇಜ್ಮೆಂಟ್, ನೆಕ್ಸ್ಟು ಪ್ರಾಜೆಕ್ಟ್ ಫೈನಾನ್ಸಿಂಗ್, ನೆಕ್ಸ್ಟು ಫಿನಾನ್ಷಿಯಲ್ ರೀಸ್ಟ್ರಕ್ಚರಿಂಗ್, ನೆಕ್ಸ್ಟು ಮಾರ್ಕೆಟ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಇದಕ್ಕೆ ಆನ್ಸರ್ ಆಗಿರುವಂಥದ್ದು, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ನೋಡಿ, ರೈಟ್ ಎ ನೋಟ್ ಆನ್ ಮಾನಿಟರಿ ಪಾಲಿಸಿ, ಅಂದರೆ ಹಣಕಾಸು ನೀತಿ ಟಿಪ್ಪಣಿ ಬರೆಯಿರಿ. ಸೊ ಇದಕ್ಕೂ ಸಹ ನಾನು ಪಾಯಿಂಟ್ಸ್ನ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಕೊಬೋದಾಗಿರುತ್ತೆ. ಅಂದರೆ ಜಸ್ಟ್ ಮಾನಿಟರಿ ಪಾಲಿಸಿ ಅಂತ ಅಂದರೆ ನಾನು ಆಬ್ಜೆಕ್ಟಿವ್ಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನಾನು ಇದನ್ನು ತೊಗೊಂಡು ಮೀನಿಂಗ್ ಅಂತ ನೋಡೋದಾದರೆ ನೀವು ಇಷ್ಟು ಬಾರ್ದು ಕೆಲವನ್ನೇ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಮಾನಿಟರಿ ಪಾಲಿಸಿ ಅಂದರೆ ಮಾನಿಟರಿ ಪಾಲಿಸಿ ರೆಫರ್ಸ್ ಟು ದ ಪಾಲಿಸಿ ಅಡಾಪ್ಟೆಡ್ ಬೈ RBI ಟು ರೆಗ್ಯುಲೇಟ್ ಮನಿ ಸಪ್ಲೈ ಆ್ಯಂಡ್ ಕ್ರೆಡಿಟ್ ಇನ್ ದ ಎಕಾನಮಿ. ಅಂದರೆ ಆಬ್ಜೆಕ್ಟಿವ್ಸ್ ಅಂತ ನೋಡೋದಾದರೆ ಅದರಲ್ಲಿ ಪ್ರೈಸ್ ಸ್ಟೆಬಿಲಿಟಿ, ಎಕನಾಮಿಕ್ ಗ್ರೋತು, ಎಂಪ್ಲಾಯ್ಮೆಂಟ್ ಜನರೇಷನ್ನು, ಕಂಟ್ರೋಲ್ ಇನ್ ಇನ್ಫ್ಲೇಷನ್ನು, ಓಕೆನಾ. ಇನ್ನು ಇನ್ಸ್ಟ್ರೂಮೆಂಟ್ಸಲ್ಲಿ ಅಂತ ಬಂದರೆ CRR ಬರುತ್ತೆ, SLR ಬರುತ್ತೆ, ರೆಪೋ ರೇಟ್ ಬರುತ್ತೆ, ರಿವರ್ಸ್ ರೆಪೋ ರೇಟ್ ಅಂತ ಬರುತ್ತೆ, ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಬರುತ್ತೆ. ಇಷ್ಟು ನಮಗೆ ಮನಿ ಮಾರ್ಕೆಟಿಂಗಲ್ಲಿ ಸಿಗುವಂಥದ್ದು. ಇಷ್ಟು ನೀವು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಮೆರಿಟ್ ಆ್ಯಂಡ್ ಡಿಮೆರಿಟ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್, ಅಂದರೆ ಡಿಜಿಟಲ್ ಬ್ಯಾಂಕಿಂಗ್ನ ಅನಾನುಕೂಲತೆ ಮತ್ತು ಅನಾನುಕೂಲತೆಯನ್ನು ತಿಳಿಸಿ ಅಂತ ನೋಡೋದಾದರೆ, ಸೊ ನೋಡಿ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಬೇಕಾಗಿರುತ್ತೆ. ಸೊ ಅದಕ್ಕೆ ಈ ಥರ ಬರಿಬೋದು. ಮೊದಲನೇದಾಗಿ ಡಿಜಿಟಲ್ ಬ್ಯಾಂಕಿಂಗ್ ಮೀನಿಂಗ್ನ ಬರೀರಿ, ತದನಂತರ ನಾನು ಇಲ್ಲಿ ಕೊಟ್ಟಿನಲ್ಲಿ ಈ ಪಾಯಿಂಟ್ಸ್ ಆಗಿ ಬರೀರಿ, ಇಲ್ಲ ನೀವು ಓದ್ಕೊಂಡಿರೋ ಪಾಯಿಂಟ್ಸ್ ಬರಿಬೋದು. ಆದರೆ ಮೆರಿಟ್ಸಲ್ಲಿ ಅಂತ ನೋಡೋದಾದರೆ ಕನ್ವೀನಿಯನ್ಸ್ ಆ್ಯಂಡ್ ಅಸೆಸಿಬಿಲಿಟಿ, ನೆಕ್ಸ್ಟು ಫಾಸ್ಟರ್ ಟ್ರಾನ್ಸಾಕ್ಷನ್ಸ್, ನೆಕ್ಸ್ಟು ಟೈಮ್ ಸೇವಿಂಗ್, ರೆಡ್ಯೂಸ್ಡ್ ಪೇಪರ್ ವರ್ಕ್, 24/7 ಬ್ಯಾಂಕಿಂಗ್ ಸರ್ವಿಸಸ್. ಇದು ನಮಗೆ ಮೆರಿಟ್. ಆದರೆ ಡಿಮೆರಿಟ್ ಏನಾಗುತ್ತೆ, ಒಂದು ಸೈಬರ್ ಸೆಕ್ಯೂರಿಟಿ ರಿಸ್ಕ್ ಇರುತ್ತೆ, ಟೆಕ್ನಿಕಲ್ ಫೇಲ್ಯೂರ್ಸ್ ಆಗುತ್ತೆ, ಲ್ಯಾಕ್ ಆಫ್ ಡಿಜಿಟಲ್ ಲಿಟ್ರೇಸಿ ಇರೋ ಕಾರಣ, ಅದೆಲ್ಲ ನಮಗೆ ಇದಾಗುತ್ತೆ, ಇಂಟರ್ನೆಟ್ ಡಿಪೆಂಡೆನ್ಸಿ ಇರುತ್ತೆ, ರಿಸ್ಕ್ ಆಫ್ ಆನ್ಲೈನ್ ಫ್ರಾಡ್ ಸಹ ಆಗುತ್ತೆ. ಇದು ನಮಗೆ ಡಿಮೆರಿಟ್ಸ್ ಅಂತ ಹೇಳ್ಬೋದು. ಸೊ ಇಷ್ಟು ಏನು ನೋಡೋದ್ರಲ್ಲಿ ನಿಮಗೆ ಇದು 5 ಮಾರ್ಕ್ಸಿಗೆ ಆಗಿರ್ಬೋದು. ಇನ್ನು 15 ಮಾರ್ಕ್ಸಿಗೆ ಸೇಮ್ 5 ಕ್ವಶನ್ನ ಕೊಟ್ಟಿರ್ತಾರೆ. ನಾವು 3 ಕ್ವಶನ್ನ ಮಸ್ಟ್ ಶುಡರ್ ಅಟೆಂಡ್ ಮಾಡಲೇಬೇಕು. ಸೊ ಅದರಲ್ಲಿ ಫಸ್ಟ್ನೇ ಕ್ವಶನ್ 15 ಮಾರ್ಕ್ಸಿಗೆ, ವಾಟ್ ಈಸ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್, ಎಕ್ಸ್ಪ್ಲೇನ್ ಟೈಪ್ಸ್, ಅಂದರೆ ವರ್ಗಾವಣೆ ಪತ್ರ ಎಂದರೇನು, ಅದನ್ನು ವಿಧಗಳನ್ನು ವಿವರಿಸಿ ಅಂತ ಹೇಳಿದಾರಲ್ವಾ. ಸೊ ಅದಕ್ಕೆ ನಾವು ಜಸ್ಟ್ ಫಾರ್ ಆನ್ಸರ್ನ ನೋಡ್ಕೊತಾ ಹೋಗೋಣ. ಸೊ ನೋಡಿ, ಸೊ ಫುಲ್ ಇದೆ, ನೀವು ಬೇಕಾದ್ರೆ ಇದಕ್ಕೆ ನೀವು ಇನ್ನೂ ಇಷ್ಟೇ ಮಾತ್ರ ಬರೆಯೋಗಿಲ್ಲ, ಸುಮಾರು 3 ಪೇಜ್ ಇರಬೇಕು. ಇದಕ್ಕಿನ್ನೂ ಸೇರಿಸ್ಕೊಳ್ಳಿ, ಪ್ರಾಮಿಸರಿ ನೋಟು, ಬಿಲ್ ಎಕ್ಸ್ಚೇಂಜ್, ಚೆಕ್, ಇವೆಲ್ಲ ಬಂದಾಗ ಅದರಲ್ಲಿ ಯಾವೆಲ್ಲ ಟೈಪ್ಸ್ ಬರ್ತವೆ. ಪ್ರಾಮಿಸರಿ ನೋಟ್ ಅದಕ್ಕೆ ಎಕ್ಸಾಂಪಲ್ ಬರೆಯೋದು, ಬಿಲ್ ಆಫ್ ಎಕ್ಸ್ಚೇಂಜ್ ಅದಕ್ಕೂ ಇದು ಬರೆಯುವಂಥದ್ದು, ಫ್ಯೂಚರ್ಸು ಇನ್ನೂ ಸೇರಿಸುವಂಥದ್ದು, ಅದರ ಫಂಕ್ಷನ್ಸು ಅವೆಲ್ಲ ನೀವು ಬರೀಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಮೀನಿಂಗ್ ಅಂತ ನೋಡೋದಾದರೆ ಮೊದಲನೇದಾಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ, ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್, ಗ್ಯಾರಂಟಿಂಗ್ ಪೇಮೆಂಟ್ ಆಫ್ ಮನಿ ಆ್ಯಂಡ್ ಟ್ರಾನ್ಸ್ಫರಬಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಇದು ಮೀನಿಂಗ್. ಆದರೆ ಟೈಪ್ಸ್ ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜು, ಚೆಕ್ಕು, ಓಕೆನಾ. ಇದಕ್ಕೆ ನೀವು ಎಕ್ಸ್ಪ್ಲೇಷನ್ನ ಬರ್ಕೊಬೇಕು. ಆ್ಯಂಡ್ ಅದೇ ರೀತಿ ಫ್ಯೂಚರ್ಸಲ್ಲಿ ಅಂತ ಬಂದರೆ ಫ್ರೀಲಿ ಟ್ರಾನ್ಸ್ಫರಬಲ್ ಆಗಿರುತ್ತೆ, ಕ್ರಿಯೇಟ್ಸ್ ಲೀಗಲ್ ರೈಟ್ಸ್ ಇರುವಂಥದ್ದು, ನೆಗೋಷಿಯಬಲ್ ಬೈ ಡೆಲಿವರಿ ಆನ್ ಆರ್ ಎಂಡೋರ್ಸ್ಮೆಂಟ್.
ಸೊ ಇಷ್ಟು ನಮಗೆ ಫ್ಯೂಚರ್ಸ್ ಆಗುವಂಥದ್ದು. ಇನ್ನು ಕಂಕ್ಲೂಷನಲ್ಲಿ ಅಂತ ನೋಡೋದಾದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಫೆಸಿಲಿಟೇಟ್ ಟ್ರೇಡ್ ಆ್ಯಂಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ಇಷ್ಟು ನಮಗೆ ಆನ್ಸರ್ ಅಂತ ಅಂದ್ಕೊಬೋದು. ಇದಕ್ಕಿನ್ನೂ ನೀವು ಸೇರಿಸ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಪ್ರಿಕಾಷನ್ಸ್ ಟೇಕನ್ ಬೈ ದ ಪೇಯಿಂಗ್ ಬ್ಯಾಂಕರ್ ವೈಲ್ ಹಾನರಿಂಗ್ ಆಫ್ ಕಸ್ಟಮರ್ ಚೆಕ್. ಅಂದರೆ ಗ್ರಾಹಕರ ಚೆಕ್ಕುಗಳನ್ನು ಮಾನ್ಯ ಮಾಡುವಾಗ ಪಾವತಿದಾರ ಬ್ಯಾಂಕರನ್ನು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ವಿವರಿಸಿ. ಸೊ ಅದಕ್ಕೆ ನಾವು ಆನ್ಸರ್ ಅಂತ ನೋಡೋದಾದರೆ ಏನಂತ ತೊಗೊಬೇಕು, ಮೊದಲು ಇದು ಕರೆಕ್ಟಾಗಿ ತಿಳಿಸ್ಕೊಳ್ಳಿ, ನೀವಿನ್ನು ಓದದೇ ಬೇಕಾಗಿಲ್ಲ. ಒಂದು, ವೆರಿಫೈ ಡೇಟ್ ಆಫ್ ಚೆಕ್. ನೆಕ್ಸ್ಟ್, ವೆರಿಫೈ ಡ್ರಾವರ್ ಆಫ್ ಸಿಗ್ನೇಚರ್. ನೆಕ್ಸ್ಟ್, ಚೆಕ್ ಸಫಿಷಿಯೆಂಟ್ ಬ್ಯಾಲೆನ್ಸ್. ಓಕೆನಾ, ಅಂದರೆ ಅವ್ರ ಬ್ಯಾಂಕಲ್ಲಿ ಅವ್ರು ಬರ್ಕೊಂಡಿರೋಷ್ಟು ಅಮೌಂಟ್ ಇದೆಯಾ. ನೆಕ್ಸ್ಟ್, ಎನ್ಶೂರ್ ಚೆಕ್ ಇಸ್ ನಾಟ್ ಸ್ಟೇಲ್ ಆರ್ ಪೋಸ್ಟ್ ಡೇಟೆಡ್. ಅದು ಸ್ಟೇಲ್ ಆಗಿರ್ಬೋದು, ಪೋಸ್ಟ್ ಡೇಟೆಡ್ ಆಗಿರಬಾರ್ದು. ನೆಕ್ಸ್ಟ್, ವೆರಿಫೈ ಎಂಡೋರ್ಸ್ಮೆಂಟ್ ಇರಬೇಕು. ನೆಕ್ಸ್ಟ್, ಚೆಕ್ ಮೆಟೀರಿಯಲ್ ಆಲ್ಟ್ರೇಷನ್ಸ್ ಏನಾರು ಇದೆಯಾ ನೋಡ್ಕೊಳ್ಳಿ. ನೆಕ್ಸ್ಟ್, ಅಬ್ಸರ್ವ್ ಕ್ರಾಸಿಂಗ್ ಇನ್ಸ್ಟ್ರಕ್ಷನ್ಸ್ ಏನಾರು ಇದೆಯಾ. ಕನ್ಫರ್ಮ್ ನೋ ಸ್ಟಾಪ್ ಪೇಮೆಂಟ್ ಆರ್ಡರ್. ನೆಕ್ಸ್ಟ್, ಎನ್ಶೂರ್ ಅಕೌಂಟ್ ಈಸ್ ಆ್ಯಕ್ಟಿವ್. ನೆಕ್ಸ್ಟು, ವೆರಿಫೈ ಲೀಗಲ್ ಕೆಪಾಸಿಟಿ ಆಫ್ ಕಸ್ಟಮರ್. ಇದಕ್ಕೆ ಇಷ್ಟು ಬರಿಬೋದು. ಇದಕ್ಕೆ ವಿತ್ ಸೊಲ್ಯೂಷನ್ ಕೊಟ್ಟರೆ ಒಳ್ಳೆ ಸ್ಕೋರ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ಅಂದರೆ ಆರ್ ಬಿ ಐನ ಕಾರ್ಯಗಳನ್ನು ವಿವರಿಸಿ. ಸೊ ಅದು ಫಂಕ್ಷನ್ಸ್ಗಳು ಅಂತ ನೋಡೋದಾದರೆ ಸೊ ಸಿಂಪಲಾಗಿ ತಿಳ್ಕೊಳ್ಳಿ. ಓಕೆ, ಒಂದೇ ಪೇಜಲ್ಲಿ ನೋಡೋದಾದರೆ ಸೊ ಫಂಕ್ಷನ್ಸ್ ಆಫ್ ಆರ್ ಬಿ ಐಯಲ್ಲಿ ಇಶ್ಯೂ ಆಫ್ ಕರೆನ್ಸಿ ಬರುತ್ತೆ, ಬ್ಯಾಂಕರ್ಸ್ ಟು ಗೌರ್ನಮೆಂಟ್, ಬ್ಯಾಂಕರ್ಸ್ ಬ್ಯಾಂಕ್, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್, ನೆಕ್ಸ್ಟು ಕಂಟ್ರೋಲರ್ ಆಫ್ ಕ್ರೆಡಿಟ್, ಓಕೆ, ಕಸ್ಟಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಕ್ಲಿಯರಿಂಗ್ ಹೌಸ್ ಫಂಕ್ಷನ್. ನೆಕ್ಸ್ಟು ಕಂಕ್ಲೂಷನ್. ಆರ್ ಬಿ ಐ ಪ್ಲೇ ಆಫ್ ವೈಟಲ್ ರೋಲ್ ಇನ್ ಮೈಂಟೈನಿಂಗ್ ಮಾನಿಟರಿ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಇದಕ್ಕೆ ಇದು ಆನ್ಸರ್ ಆಗಿರುವಂಥದ್ದು. ಓಕೆನಾ. ಇದು ನೀನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫಿನ್ಟೆಚ್ ಕಂಪನೀಸ್. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಫಿನ್ಟೆಚ್ ಕಂಪನೀಸ್ ಇನ್ ಮಾಡರ್ನ್ ಬ್ಯಾಂಕಿಂಗ್. ಅಂದರೆ ಫಿನ್ಟೆಚ್ ಕಂಪನಿ ಎಂದರೇನು, ಆಧುನಿಕ ಬ್ಯಾಂಕ್ಗಳಲ್ಲಿ ಫಿನ್ಟೆಚ್ ಕಂಪನಿಗಳ ಪಾತ್ರವನ್ನು ವಿವರಿಸಿ. ಇಲ್ಲಿ ಫಿನ್ಟೆಚ್ ಕಂಪನಿ ಅಂದರೆ ಮೀನಿಂಗ್ನ ಬರೀಬೇಕಾಗುತ್ತೆ, ಅದರ ರೋಲ್ಗಳನ್ನ ನೀವು ಇಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ, ಅದು ಮಾಡರ್ನ್ ಬ್ಯಾಂಕಿಂಗ್ನ ಪ್ರಕಾರ. ಸೊ ನಾವು ಇಲ್ಲಿ ಮೀನಿಂಗ್ ಅಂತ ನೋಡೋದಾದರೆ ಓಕೆನಾ. ಸೊ ಫಿನ್ಟೆಚ್ ಅಂದರೆ ಫಿನಾನ್ಷಿಯಲ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು, ಕಂಪನೀಸ್ ಯೂಸ್ ಟೆಕ್ನಾಲಜಿ ಟು ಪ್ರೊವೈಡ್ ಫಿನಾನ್ಷಿಯಲ್ ಸರ್ವೀಸಸ್ ಎಫಿಷಿಯೆಂಟ್ಲಿ. ಓಕೆನಾ. ಅದರಲ್ಲಿ ರೋಲ್ ಅಂತ ಬಂದರೆ ಮೊದಲನೇದಾಗಿ ಡಿಜಿಟಲ್, ಓಕೆ ಝೂಮ್ ಮಾಡ್ತೀನಿ ನೋಡಿ. ಸೊ ರೋಲ್ ಇನ್ ಮಾಡರ್ನ್ ಬ್ಯಾಂಕಿಂಗ್ ಅಂದರೆ ಡಿಜಿಟಲ್ ಪೇಮೆಂಟ್ ಆ್ಯಂಡ್ ಯು ಪಿ ಐ ಸರ್ವೀಸಸ್ ಒಂದು, ಮೊಬೈಲ್ ಆ್ಯಂಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಎರಡು, ಆನ್ಲೈನ್ ಲೆಂಡಿಂಗ್ ಪ್ಲ್ಯಾಟ್ಫಾರ್ಮ್ಸ್, ನೆಕ್ಸ್ಟು ಎ ಐ ಬೇಸ್ಡ್ ಕಸ್ಟಮರ್ ಸರ್ವೀಸ್, and then fraud detection and risk management, digital wallets, faster financial transactions, financial inclusion. ಓಕೆನಾ. ಇನ್ನು ಇದು ನಮಗೆ ರೋಲ್ ಆಯಿತು. ಅದಕ್ಕೆ ಅಡ್ವಾಂಟೇಜಸ್ ಸೇರಿಸ್ಕೊಬೋದು, ಇಂಪ್ರೂವ್ಡ್ ಎಫಿಷಿಯನ್ಸಿ, ಬೆಟರ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ನೆಕ್ಸ್ಟು ರೆಡ್ಯೂಸ್ಡ್ ಕಾಸ್ಟ್, ನೆಕ್ಸ್ಟ್ ಇನ್ಕ್ರೀಸ್ಡ್ ಅಕ್ಸೆಸಿಬಿಲಿಟಿ. ಸೊ ನಮಗಿದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟು, ವಾಟ್ ಈಸ್ ದ ಕಮರ್ಷಿಯಲ್ ಬ್ಯಾಂಕ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ವೇರಿಯಸ್ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದರೆ ವಾಣಿಜ್ಯ ಬ್ಯಾಂಕ್ ಎಂದರೇನು, ಅದರ ವಿವಿಧ ಕಾರ್ಯಗಳನ್ನು ವಿವರಿಸಿ. ಸೊ ಅದಕ್ಕೆ ನಾವು ಆನ್ಸರ್ ನೋಡೋದಾದರೆ ಓಕೆ ನೋಡ್ಕೊಳ್ಳಿ ಒಂದು ಕಡೆಯಿಂದ. ಸೊ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ ಇಸ್ ಅ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಅಕ್ಸೆಪ್ಟ್ ಡೆಪಾಸಿಟ್ ಆ್ಯಂಡ್ ಗ್ರಾಂಟ್ಸ್ ಲೋನ್ ಫಾರ್ ಪ್ರಾಫಿಟ್. ಓಕೆನಾ. ಇದು ನೆಕ್ಸ್ಟು ಪ್ರೈಮರಿ ಫಂಕ್ಷನಲ್ಲಿ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಅಂತ ಬರುತ್ತೆ, ಲೆಂಡಿಂಗ್ ಲೋನ್ ಅಂತ ಬರುತ್ತೆ. ಸೊ ಅದರಲ್ಲಿ ಅಕ್ಸೆಪ್ಟಿಂಗ್ ಡೆಪಾಸಿಟಲ್ಲಿ ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟು, ರಿಕ್ರೂಟಿಂಗ್ ಡೆಪಾಸಿಟ್ಟು, ಇದನ್ನ ಆರ್ ಡಿ ಅಂತ ಕರಿತೀವಲ್ವಾ, ಅದೊಂದು. ಲೆಂಡಿಂಗ್ ಮನೇಲಿ ಲೋನು, ಅಡ್ವಾನ್ಸಸ್ಸು, ಕ್ಯಾಶ್ ಕ್ರೆಡಿಟು, ಓವರ್ ಡ್ರಾಫ್ಟು, ಬಿಲ್ ಡಿಸ್ಕೌಂಟಿಂಗ್ ಇದು ಬರುತ್ತೆ. ಇನ್ನು ಸೆಕೆಂಡರಿ ಫಂಕ್ಷನ್ಸಲ್ಲಿ ಕಲೆಕ್ಟಿಂಗ್ ಆಫ್ ಚೆಕ್ ಬರುತ್ತೆ, ಪೇಮೆಂಟ್ ಆಫ್ ಬಿಲ್ ಬರುತ್ತೆ, ಟ್ರಾನ್ಸ್ಫರ್ ಆಫ್ ಫಂಡು, ನೆಕ್ಸ್ಟ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಸೆಕ್ಯೂರಿಟೀಸು. ಇನ್ನು ನೆಕ್ಸ್ಟ್ ಜನರಲ್ ಯುಟಿಲಿಟಿ ಫಂಕ್ಷನ್ಸ್ ಅಂತ ಬರ್ತವೆ ಕೆಲವೊಂದು, ಲಾಕರ್ ಫೆಸಿಲಿಟಿ ಕೊಡುವಂಥದ್ದು, ಸೇಫ್ ಕಸ್ಟಡಿ ಹಾಕುವಂಥದ್ದು, ಇಶ್ಯೂ ಆಫ್ ಡ್ರಾಫ್ಟು, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್ಗಳನ್ನ ಇಶ್ಯೂ ಮಾಡುವಂಥದ್ದು, ಫಾರಿನ್ ಎಕ್ಸ್ಚೇಂಜ್ ಸರ್ವಿಸಸ್ನ ನೀಡುವಂಥದ್ದು. ಇದರಲ್ಲಿ ಕಂಕ್ಲೂಷನ್ ಅಂತ ಬಂದರೆ ಕಮರ್ಷಿಯಲ್ ಬ್ಯಾಂಕ್ ಇಸ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದಟ್ ಸಪೋರ್ಟ್ ಟ್ರೇಡ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟು. ಇಷ್ಟು ಸಹ ನಮಗೆ ಒಳಗತ್ತ ಬರುವಂಥದ್ದು. ಸೊ ಇದೇನು ನೋಡ್ಕೊಂಡ್ರಲ್ಲ. ಓಕೆ
ಓಕೆ, ಇದೊಂದು ಮರ್ಜ್ ಆಗಿದೆ. ಸೊ ಇದೇನು ಪರವಾಗಿಲ್ಲ. ಸೊ ಒಟ್ಟಾರೆಯಾಗಿ ನಿಮಗೆ ಮಾಡ್ರನ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ಕೊಳ್ಳಿ, ಬಾಯ್.